ಇಲ್ಲ ಅದರ್ಸ್ ಅದರ್ಸ್ ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜೂನ್ 30, 2026 ಅಂದರೆ ನಿನ್ನೆಯಿಂದ ನಾವು ಮನೆ ಮನೆಗೆ ಏನು ನಮ್ಮ ಬಿ ಎಲ್ ಒಗಳು ಫಾರ್ಮ್ ಹಂಚಿಕೆ ಮಾಡಿ ಪ್ರಾರಂಭ ಮಾಡಿದರೆ ಆ ಪ್ರಕಾರ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಅವರಿಗೆ ಇವತ್ತು ಎನ್ಯುಮರೇಷನ್ ಫಾರ್ಮನ್ನು ನಮ್ಮ ಬಿ ಎಲ್ ಒ ಮತ್ತು ಬಿ ಎಲ್ ಒ ಸೂಪರ್ವೈಸರ್ ಮುಖಾಂತರ ಖುದ್ದಾಗಿ ಅವರಿಗೆ ಫಾರ್ಮ್ ನೀಡಿ ಮೊನ್ನೆ ಸಚಿವರು ಇವತ್ತು ಫಾರ್ಮ್ ಫಿಲಪ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮಲ್ಲಿ 2,90,479 ಮತದಾರರಿದ್ದು ನಗರದಲ್ಲಿ 285 ಬೂತ್ಗಳಿದ್ದಾವೆ. ಈಗಾಗಲೇ ನಮ್ಮೆಲ್ಲ ಎನ್ಯುಮರೇಟರ್ಸ್ಗೆ ನಮ್ಮ ಬಿ ಎಲ್ ಒಗಳಿಗೆ ನಾವೆಲ್ಲ ಟ್ರೈನಿಂಗ್ ಕೊಟ್ಟು ನಿನ್ನೆ 26ನೇ ತಾರೀಕಿಂದ ಪ್ರತಿ ಮನೆ ಮನೆಗೆ ಹೋಗಿ ಭೇಟಿ ನೀಡಿ ಅವರು ಎನ್ಯುಮರೇಷನ್ ಫಾರ್ಮನ್ನು ಹಂಚಿ ಡಿಸ್ಚಾರ್ಜ್ ಮಾಡೋ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ. ನನಗೆ ತಮ್ಮ ಮಾಧ್ಯಮದ ಮುಖಾಂತರ ಸಾರ್ವಜನಿಕರನ್ನು ಕೋರೋದೇನೆಂದರೆ ಪ್ರತಿಯೊಬ್ಬರು ಸಹಿತ ಏನು ನಮ್ಮ ಗಣತಿದಾರರು ಮನೆಗೆ ಬಂದಾಗ ಅವರೆಲ್ಲ ಸಹಕಾರ ನೀಡಿ ಏನು ಆ ಎನ್ಯುಮರೇಷನ್ ಫಾರ್ಮಲ್ಲಿ 2002ರ ಏನು ಈ ಹಿಂದೆ ಆದಂಥ SR ಟೈಮಲ್ಲಿರ್ತಕ್ಕಂಥ ಯಾರಾದರೂ ತಾವೇ ಆಗಲು ಅದರ ತಮ್ಮ ಕುಟುಂಬಸ್ಥರು ಯಾರಾದರೂ ಹಿಂದೆ ಅವರು ಮತದಾನ ಮಾಡಿದಂಥ ಏನು ಮಾಹಿತಿಯನ್ನು ಅದನ್ನು ಫಿಲಪ್ ಮಾಡಿ ಅವರಿಗೆ ಮತದಾರರಿಗೆ ನಮ್ಮ ಗಣತಿದಾರರಿಗೆ ಅದು ಫಾರ್ಮ್ ಫಿಲಪ್ ಮಾಡಿ ತಮ್ಮ ಮತದಾನದ ಒಂದು ಹಕ್ಕನ್ನು ಅಂದರೆ ಆ ಒಂದು ಈ ಪಟ್ಟಿಯಲ್ಲಿ ಅವರಿಗೆ ಮತದಾರ ಹೆಸರು ಬರಲಿಕ್ಕೆ ಎನ್ಯುಮರೇಷನ್ ಫಾರ್ಮನ್ನು ಫಿಲಪ್ ಮಾಡಿ ಕೊಡಬೇಕಂತ ನಾನು ಕೋರ್ತೀನಿ. ಯಾರಾದರೂ ಮತದಾರದ ಆ ಎನ್ಯುಮರೇಷನ್ ಫಾರ್ಮನ್ನು ಫಿಲಪ್ ಮಾಡಿ ಕೊಡಲ್ಲ ಅಂತಂದರೆ ಮತದಾರ ಪಟ್ಟಿಲಿ ಹೆಸರು ಬರಲ್ಲ. ಅದಕ್ಕಾಗಿ ಎಲ್ಲ ವಿಜಯಪುರ ನಗರದ ಎಲ್ಲ ಮತದಾರನ ಕೋರೋದೇನೆಂದರೆ ಎಲ್ಲರೂ ನಮ್ಮ ಗಣತಿದಾರರಿಗೆ ಮನೆ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ತಾವೆಲ್ಲರೂ ಸಹಕಾರ ನೀಡಿ ಎನ್ಯುಮರೇಷನ್ ಫಾರ್ಮನ್ನು ಫಿಲಪ್ ಮಾಡಿ ತಮ್ಮ ಮತದಾರ ಪಟ್ಟಿಲಿ ಹೆಸರು ಬರಲಿಕ್ಕೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನ ಗಟ್ಟಿಗೊಳಿಸಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಅದೇ ಇವತ್ತು ನಾನು ಬಂದು ನನಗೆ ಸಾಯೋದಕ್ಕೆ ನಂದು ಇದನ್ನು ತಗೊಂಡಿದ್ದಾರೆ. ನಮ್ಮ ಧರ್ಮಪತ್ನಿದು ಕೂಡ ಇವತ್ತು ನಾನು ಇದು ಮಾಡಿದ್ದೀನಿ. ಮಕ್ಕಳು ನಾಳೆ ಬರ್ತಾಯಿದ್ದಾರೆ, ಅವರು ತಗೋತಾ ಇದ್ದಾರೆ. ಇದು ಪ್ರಕ್ರಿಯೆ ಆಗಬೇಕು. ಆದರೆ ಇಷ್ಟೇ, ಯಾರೇ ಒಬ್ಬ ವ್ಯಕ್ತಿ ಇವತ್ತೊಂದು ದಿವಸ ಭಾರತ ದೇಶದ ಪ್ರಜೆ, ಕರ್ನಾಟಕ ರಾಜ್ಯದ ಪ್ರಜೆ ಒಬ್ಬರು ಕೂಡ ಹೊರಗಡೆ ಉಳಿಬಾರ್ದು. ವಿಶೇಷವಾಗಿ ಇದರಲ್ಲಿ ಆಪಾದನೆಗಳಿದ್ದಾವೆ, ಟಾರ್ಗೆಟ್ ಮಾಡ್ತಾಯಿದ್ದಾರೆ. ವಿಶೇಷವಾಗಿ ಅಲ್ಪಸಂಖ್ಯಾತರನ್ನ, ಬೇರೆ ಈಗ ವಿಜಯಪುರ ಜಿಲ್ಲೆಯಲ್ಲಿ ಲಂಬಾಣಿ ಸಮಾಜ ತಗೊಳ್ಳಿ, ದಲಿತ ಸಮುದಾಯ ತಗೊಳ್ಳಿ, ಬೇರೆ ಕಡೆ ಇವತ್ತು ಸಹ ಕೆಲಸಕ್ಕೆ ಇವತ್ತು ಸಹ ಹೋಗಿರ್ತಾರೆ. ನೀರಾವರಿ ಆದಮೇಲೆ ಕಡಿಮೆ ಆಗಿದೆ. ಅದಾಗಿಯೂ ಕೂಡ ಮಹಾರಾಷ್ಟ್ರ, ಗೋವಾಕ್ಕೆಲ್ಲ ಹೋಗಿರ್ತಾರೆ. ಅಂಥವ್ರನ್ನ ಇವತ್ತು ಸಹ ಹಕ್ಕುಗಳನ್ನ ನೀವು ಕಡಿತಗೊಂಡ್ರೆ ಅದು ಅನ್ಯಾಯ ಎಸೆದಂಗಾಗ್ತದೆ. ಹಾಗಾಗಿ ಒಬ್ಬನೇ ಒಬ್ಬ ಪ್ರಜೆ ಇವತ್ತು ಸಹ ಇದರಿಂದ ನ್ಯಾಯಯುತವಾದಂಥದ್ದು. ಎಲ್ಲೋ ಬಾಂಗ್ಲಾದೇಶಗಳು ಅವು ಇವು ಎಲ್ಲ ಹೋಗಲಿ, ಅದ್ರ ಬಗ್ಗೆ ನಾವು ತಕರಾರು ಮಾಡಲ್ಲ. ಆದರೆ ಭಾರತದ ಪ್ರಜೆಗಳೇನಿರ್ತವೆ ಇವತ್ತು ನ್ಯಾಯಯುತವಾದಂಥ ಜನಸಾಮಾನ್ಯರು, ಬಡವರು, ಯಾವುದೇ ಜಾತಿಗೆ ಸೇರಿದಂಥವರಾಗಿ ಅವ್ರನ್ನ ಹೊರಗುಡಿಸುವಂಥದ್ದು ಆಗಬಾರ್ದು. ಅವ್ರಿಗೆ ಹಕ್ಕು ಉಳಿಬೇಕು. ಮತ್ತು ಯಾರು ಇನ್ನೂ ನ್ಯಾಯಯುತವಾಗಿದ್ದಂಥವ್ರು ಯಾರು ಹೊರಗಡೆ ಉಳಿದಿದ್ದಾರೆ, ಅವರು ಮತದಾನ ಮಾಡಿಲ್ಲ, ಅವತ್ತು ವಿಶೇಷವಾಗಿ 18 ವರ್ಷದ ಯುವಕರು ಅನೇಕ ಮತದಾನ ಮಾಡಿಲ್ಲ, ಅವ್ರನ್ನ ಸೇರಿಸ್ಕೊಳ್ಳೋಂಥದ್ದು ಕೂಡ ಎರಡೂ ಕೂಡ ಆಗಬೇಕು. ಆದರೆ ಇದನ್ನು ಡಿಲೀಟ್ ಮಾಡಿ ರಾಜಕೀಯ ಉದ್ದೇಶದಿಂದ ನಿಮ್ಮ ರಾಜಕೀಯ ಹಿತಾಸಕ್ತಿಯನ್ನು ಬೇಳೆಯನ್ನು ಬೆಳೆಸ್ಕೊಳ್ಳೋಕ್ಕೆ ಮಾಡುವಂಥದ್ದು ಅದು ಕರ್ನಾಟಕ ರಾಜ್ಯದಲ್ಲಿ ಬೇರೆ ರಾಜ್ಯಗಳಾಗಿದೆ. ಇವತ್ತು ಉತ್ತರ ಪ್ರದೇಶವು, ವೆಸ್ಟ್ ಬೆಂಗಾಲು, ಬೇರೆ ಬೇರೆ ಇವತ್ತು ಆಗಿದೆ. ನಮ್ಮ ರಾಜ್ಯದಲ್ಲಿ ಅದನ್ನು ಆಗಬಾರ್ದು. ಆ ದಿಶೆಯಲ್ಲಿ ಎಲ್ಲ ಪ್ರಯತ್ನಗಳನ್ನು ನಮ್ಮ ಸರ್ಕಾರ, ನಮ್ಮ ಪಕ್ಷನೂ ಕೂಡ ಇವತ್ತು ಸಹ ನಾವು ಅದನ್ನು ಮಾಡ್ತಾಯಿದ್ದೀವಿ. ಆ ದಿಶೆಯಲ್ಲಿ ನೀವು ಕೂಡ ಜನರನ್ನು SIR ಬಗ್ಗೆ ಜಾಗೃತಿಗೊಳಿಸುವಂಥ ಕೆಲಸವನ್ನು ಇವತ್ತು ದಿವಸ ಮಾಧ್ಯಮದವ್ರು ತಾವು ಕೂಡ ನಿಮ್ಮದು ಭಾಳ ದೊಡ್ಡ ಪಾತ್ರ ಇದೆ, ತಾವು ಕೂಡ ಕೆಲಸವನ್ನು ಮಾಡಬೇಕು ಅಂತ ಕೇಳಿ ವಿನಂತಿಸ್ತೇನೆ. ಈಗ ನೋಡಿ, ಎರಡು ಥರ ಇದೆ ಅಲ್ಲಿ. ಒಂದು ಯಾರು ಮತ ಹೊಂದಿರ್ತಾರೆ ಅವ್ರದ್ದು ಪ್ರಶ್ನೆ ಬರೋದಿಲ್ಲ. ಯಾರೋ ಮದುವೆಯಾಗಿ ಬೇರೆ ಕಡೆ ಹೋಗಿರ್ತಾರೆ ಅಂಥವ್ರ ಪ್ರಶ್ನೆ ಬರೋಲ್ಲ. ಮದುವೆಯಾಗಿ ಒಳಗಡೆನೂ ಬಂದವರು ಇರ್ತಾರೆ. ಸೊ ಹೀಗೆಲ್ಲನೂ ಕೂಡ ಇದ್ದಾವೆ. ಅದನ್ನು ನಾವು ಹೇಳೋಂಗಿಲ್ಲ. ಅಥವಾ ಯಾರು ಎರಡೆರಡು ಕಡೆ ಇರ್ತಾರೆ, ಇವತ್ತು ಬೇರೆ ರಾಜ್ಯದಲ್ಲಿ ಅಲ್ಲಿನ ಮಾಡ್ಕೊಂಡಿರ್ತಾರೆ, ಇಲ್ಲಿನ ಮಾಡ್ಕೊಂಡಿರ್ತಾರೆ. ಅಂಥವು ಡುಪ್ಲಿಕೇಶನ್ ಒಂದು ಕಡೆ ಅವ್ರು ಉಳಿಬೇಕು. ಇದೆಲ್ಲ ಪಾರದರ್ಶಕವಾಗಿ ಆಗಲಿ. ಆದರೆ ನೀವು ನೋಡಿದ್ದೀರಿ ವೆಸ್ಟ್ ಬೆಂಗಾಲ್ನಲ್ಲಿ ಇವರು ಎಷ್ಟು ಸೀಟ್ಗಳನ್ನ ಗೆದ್ದಿದ್ದಾರೆ, ಎಷ್ಟು ಮಾರ್ಜಿನಲ್ಲಿ ಸೋತಿದ್ದಾರೆ ಅಂದರೆ ಅದೆಲ್ಲ ತೋರಿಸ್ತದೆ. ಸರ್ 2028ರಲ್ಲಿ ನೀವು ಬರೆದಿಟ್ಕೊಂಬೇಡಿ. ಮತ್ತೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಈಗ ಸಲ 136 ಸೀಟ್ ಬಂದಿವಲ್ಲ, 150 ಸೀಟ್ಗಳನ್ನ ಪಡ್ಕೊಂಡು ನಾವು ಅಧಿಕಾರಕ್ಕೆ ಬರ್ತೀವಿ. ಇದರ ಅರ್ಥ ನಾವು SIRನ ನೆಗ್ಲೆಕ್ಟ್ ಮಾಡಬೇಕಂತಲ್ಲ. ನಿಮ್ಮ ಹಕ್ಕನ್ನು ನೀವು ಉದಾಹರಣೆಗೆ ನಿಮ್ಮದೇ ತಗೊಳ್ಳಿ. ನಿಮ್ಮ ಹಕ್ಕನ್ನು ನೀವು ಇದು ಮಾಡೋಕ್ಕಾಗ್ತದೆ, ಮಟ್ಟಗೊಳಿಸೋಕ್ಕಾಗ್ತದ? ಯಾರೇ ಇರಲಿ,
ಪ್ರತಿಯೊಬ್ಬ ನಾಗರಿಕ ಭಾರತೀಯ ನಾಗರಿಕ ಸಂವಿಧಾನದಲ್ಲಿ ಇದು ಮಾಡ್ಕೊಂಡಂಥವ್ರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಇವರನ್ನು ಎಲ್ಲರನ್ನೂ ರಕ್ಷಣೆ ಮಾಡುವಂಥದ್ದು. ಮತ್ತು ಇವರು ವಿಚಿತ್ರ ಹೇಳ್ತಾರೆ, ಪಾಸ್ಪೋರ್ಟ್ ಈಸ್ ನಾಟ್ ಸಿಟಿಜನ್ಶಿಪ್. ಇದನ್ನು ಹೊಸದು ಕೇಳ್ತೀನಿ. ಎಲ್ಲ ದೇಶದಲ್ಲಿ ಪಾಸ್ಪೋರ್ಟ್ಗೆ ಮಾನ್ಯತೆ ಇಲ್ಲ, ಆಧಾರ್ ಮಾಡಿದ್ದೀರಾ, ಆಧಾರ್ಗೆ ಮಾನ್ಯತೆ ಇಲ್ಲ ಅಂದರೆ ಯಾವ ರೀತಿ ತೊಂದರೆ ಕೊಡಬೇಕು? ಹಾಂ, ಅದು ಅವ್ರ ಉದ್ದೇಶನ. ಆಯ್ತು ಬಿಡಿ, ಬಡವರಿಗೆ ಪಾಸ್ಪೋರ್ಟ್ ಇರೋಂಗಿಲ್ಲ, ಶ್ರೀಮಂತರಿಗೆ ಇರ್ತವೆ. ಪಾಸ್ಪೋರ್ಟ್ ಅದು ಅಲ್ಲ, ಆಧಾರ್ ಕಾರ್ಡ್. ಮತ್ತು ಎಲ್ಲದಕ್ಕೂ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡ್ತೀರಿ. ಮತ್ತು ಆಧಾರ್ ಕಾರ್ಡ್ ಮಾನ್ಯತೆ ಇಲ್ಲ ಅಂದರೆ ಏನು ಹೇಳ್ಬೇಕು ನಮಗೆ? ಅದು ಯಾವುದು ನಮ್ಮ ಆತಂಕ ಅಲ್ಲ. ನಮ್ಮ ಇದು ಪ್ರಶ್ನೆ ಚುನಾವಣೆ ಗೆಲುವು ಸೋಲು ಬೇರೆ. ಈಗ ಉದಾಹರಣೆಗಾಗಿ ವೆಸ್ಟ್ ಬೆಂಗಾಲಲ್ಲಿ ಒಂದು 80 ಸೀಟುಗಳು ಇವರು ಆ ಮಾರ್ಜಿನ್ನಲ್ಲಿ ಇವ್ರು SR ದಾಗ ಏನು ಓಟ್ ಕಟ್ ಮಾಡಿ ಗೆದ್ದಿದ್ದಾರೆ. ನಮ್ಮ ರಾಜ್ಯದಲ್ಲಿ ಆ ರೀತಿ ಆಗ್ಲಿಕ್ಕೆ ಬಿಡೋದಲ್ಲ.